ಕಾಡ್ನಲ್ಲಿದ್ಕೊಂಡೇ ನ್ಯಾಯಕ್ಕಾಗಿ ಬಂದೂಕಿನ ಮೂಲಕ ಹೋರಾಟ ನಡೆಸಿದ್ದ ನಕ್ಸಲರು ಕೊನೆಗೂ ಸಮಾಜದ ಮುಖ್ಯವಾಹಿನಿಗೆ ಮರಳಿದ್ದಾರೆ. ಸಿಎಂ ಸಮ್ಮುಖದಲ್ಲೇ 6 ನಕ್ಸಲೀಯರು ಶರಣಾಗತಿಯಾಗಿದ್ದು ಕರ್ನಾಟಕ ನಕ್ಸಲ್ ಪೀಡಿತ ರಾಜ್ಯ ಎಂಬ ಪಟ್ಟಿಯಿಂದ ಹೊರಬಿದ್ದಿದೆ. ಕರ್ನಾಟಕದಲ್ಲಿ ಕೆಂಪು ರಕ್ತ ಚರಿತ್ರೆ ಅಂತ್ಯವಾಗಿದೆ. ಅರಣ್ಯದೊಳಗಿನ ಕದನಕ್ಕೆ ತೆರೆ ಬಿದ್ದಿದೆ. ಸರ್ಕಾರದ ವಿರುದ್ಧ ಬಂಡಾಯ ಸಾರಿದ್ದವರು ತಣ್ಣಗಾಗಿದ್ದಾರೆ. ಬಹುಶಃ ದೇಶದ ಇತಿಹಾಸದಲ್ಲಿ ಇಂಥದ್ದೊಂದು ಸರೆಂಡರ್ ಪ್ರಕ್ರಿಯೆ ನಡೆದಿರಲಿಲ್ಲ. ಯಾಕಂದ್ರೆ ರಕ್ತ ಚರಿತ್ರೆಯನ್ನೇ ಉಳ್ಳ 6 ನಕ್ಸಲರು ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಶರಣಾಗಿದ್ದಾರೆ. ಸಮಾಜದ ಮುಖ್ಯ ವಾಹಿನಿಗೆ ಬಂದಿದ್ದಾರೆ. ಚಿಕ್ಕಮಗಳೂರಿನ ಮುಂಡಗಾರು ಲತಾ ಮತ್ತು ವನಜಾಕ್ಷಿ, ದಕ್ಷಿಣ ಕನ್ನಡದ ಸುಂದರಿ, ರಾಯಚೂರಿನ ಜಯಣ್ಣ ಅಲಿಯಾಸ್ ಮಾರೆಪ್ಪ ಅರೌಲಿ ಜೊತೆಗೆ ಕೇರಳದ ಜೀಶಾ, ತಮಿಳುನಾಡಿನ ವಸಂತಕ್ಕೆ ಅಲಿಯಾಸ್ ರಮೇಶ್. ಇದೇ 6 ನಕ್ಸಲರು ಸರ್ಕಾರಕ್ಕೆ ಸವಾಲಾಗಿದ್ರು, ಹೋರಾಟದ ಹಾದಿ ತುಳಿದಿದ್ರು. ಆದ್ರೆ ಸರ್ಕಾರ ನಡೆಸಿದ ಮಾತುಕತೆ ಫಲ ನೀಡಿದೆ. 24 ವರ್ಷಗಳಿಂದ ಬಂದೂಕು ಹಿಡಿದು ಕಾಡಿನಲ್ಲಿ ಹೋರಾಟ ಮಾಡ್ತಿದ್ದವರು ಬಂದೂಕು ಇಳಿಸಿ ನಾಡಿಗೆ ಬಂದಿದ್ದಾರೆ. ಸಿಎಂ ಎದುರು ನಕ್ಸಲರು ಶರಣು, ಇತಿಹಾಸದಲ್ಲೇ ಮೊದಲು. ನಕ್ಸಲ್ ಪೀಡಿತ ರಾಜ್ಯ ಎಂಬ ಪಟ್ಟಿಯಿಂದ ಕರ್ನಾಟಕ ಮುಕ್ತ. 6 ಮಂದಿ ನಕ್ಸಲರ ಶರಣಾಗತಿಗೆ ನಿನ್ನೆ ಬೆಳಿಗ್ಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಫೋನ್ ಮಾಡಿ ಬೆಂಗಳೂರಿಗೆ ಬರುವಂತೆ ಸೂಚನೆ ನೀಡಿದ್ರು. ಬಿಗಿ ಭದ್ರತೆಯಲ್ಲಿ ನೇರವಾಗಿ ಸಿಎಂ ನಿವಾಸಕ್ಕೆ ಅವರನ್ನ ಕರೆದೊಯ್ಯಲಾಯಿತು. ಬಳಿಕ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ, ಗೃಹ ಸಚಿವ ಪರಮೇಶ್ವರ್ ಸಮ್ಮುಖದಲ್ಲಿ ಶರಣಾದ್ರು. ನಕ್ಸಲರು ತಮ್ಮ ಬಟ್ಟೆಗಳನ್ನ ಸಿಎಂ ಸಿದ್ದರಾಮಯ್ಯಗೆ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಶರಣಾದ ನಕ್ಸಲರಿಗೆ ಸಂವಿಧಾನ ಪ್ರತಿ ಮತ್ತು ಹೂ ನೀಡಿ ಸಮಾಜದ ಮುಖ್ಯವಾಹಿನಿಗೆ ಬರಮಾಡಿಕೊಂಡ್ರು. ಬಳಿಕ ಮಾತನಾಡಿದ ಸಿಎಂ, ಕರ್ನಾಟಕವನ್ನ ನಕ್ಸಲ್ ಮುಕ್ತ ಮಾಡೋದು ನಮ್ಮ ಉದ್ದೇಶ ಅಂತ ಹೇಳಿದ್ರು. ನಕ್ಸಲರು ಶರಣಾದರೆ ಒಂದು ಯೋಜನೆ ಇದೆ. ಆ ಯೋಜನೆ ಪ್ರಕಾರ ಅವ್ರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ, ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನ ಕೊಡ್ತೇವೆ. ಮತ್ತೆ ಕಾಡಿನಿಂದ ಜೈಲಿಗೆ, ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗ್ತಿದೆ ಅಂತ ಹೇಳಿದ್ರು. ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಕ್ಸಲ್ ಮುಕ್ತ ರಾಜ್ಯವನ್ನಾಗಿ ಮಾಡುವಂತ ಏನು ಸರ್ಕಾರದ ನೀತಿ ನಿಯಮಗಳಿದ್ದು ಅದಕ್ಕೆ ಸ್ಪಂದಿಸಿದಂತ ನಮ್ಮ ಸಮಿತಿ, ನಕ್ಸಲ್ ಶರಣಾಗತಿಯ ಸಮಿತಿ, ಅವರು ಕೂಡ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಶರಣಾಗತಿ ಬಳಿಕ ಮಾತನಾಡಿದ ಲತಾ, ಸಂವಿಧಾನಾತ್ಮಕವಾಗಿ ಮುಂದೆ ನಮ್ಮ ಹೋರಾಟ ನಡೆಸ್ತೀವಿ. ನಮ್ಮನ್ನ ಮುಖ್ಯವಾಹಿನಿಗೆ ಬರಮಾಡಿಕೊಂಡ ಸಿಎಂಗೆ ಧನ್ಯವಾದ ಅಂತ ಹೇಳಿದ್ರು. ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬಾ ಗೌರವದಿಂದ ಮತ್ತೆ ಬಹಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ. ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ. ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆದಿದ್ದಾವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ. ಇಂದು ನ್ಯಾಯಾಲಯಕ್ಕೆ ಹಾಜರಾಗಲಿರುವ ನಕ್ಸಲರು. ಶರಣಾಗಿರೋ ನಕ್ಸಲರನ್ನ ಪೊಲೀಸರು ಇಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ. ಇವರ ವಿರುದ್ಧ ಇರುವ ಘೋರ ಅಪರಾಧಗಳ ಕಾನೂನು ಪ್ರಕ್ರಿಯೆ ನ್ಯಾಯಾಲಯದಲ್ಲಿ ಮುಂದುವರಿಯುತ್ತವೆ. ಸರ್ಕಾರ ಶರಣಾದ ನಕ್ಸಲರ ವಿರುದ್ಧ ಬಾಕಿ ಇರುವ ಪ್ರಕರಣಗಳನ್ನ ಹಿಂಪಡೆಯಲು ಪರಿಗಣಿಸಬಹುದು. ಉಚಿತ ಕಾನೂನು ಸಹಕಾರ ನೀಡಲು ವಕೀಲರನ್ನ ಒದಗಿಸಬಹುದು. ಅಲ್ಲದೆ ತ್ವರಿತ ವಿಚಾರಣೆಗಾಗಿ ತ್ವರಿತಗತಿ ನ್ಯಾಯಾಲಯ ರಚನೆ ಮಾಡಲು ಸರ್ಕಾರಕ್ಕೆ ಅವಕಾಶವಿದೆ. ಶರಣಾಗತಿಯಾದ ನಕ್ಸಲರಿಗೆ 3 ಲಕ್ಷ ಸಹಾಯಧನ ಘೋಷಣೆ. ಶರಣಾಗತಿಯಾದ 6 ಮಂದಿ ನಕ್ಸಲರಿಗೆ ರಾಜ್ಯ ಸರ್ಕಾರ ಶರಣಾಗತಿ ಮತ್ತು ಪುನರ್ವಸತಿ ಯೋಜನೆಯಡಿ ಸಹಾಯಧನ ಬಿಡುಗಡೆ ಮಾಡಿದೆ. ತಲಾ 3 ಲಕ್ಷ ಸಹಾಯಧನ ಬಿಡುಗಡೆ ಮಾಡಿದೆ. ನಕ್ಸಲರ ಪ್ಯಾಕೇಜ್ಗೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಕಿಡಿ.
6 ಮಂದಿ ನಕ್ಸಲರಿಗೆ ರಾಜ್ಯ ಸರ್ಕಾರ ಶರಣಾಗತಿ ಪ್ಯಾಕೇಜ್ ನೀಡ್ತಿರೋದು ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸಿದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಸಿಎಂ ಛತ್ತೀಸ್ಗಢದಲ್ಲಿ ಶರಣಾದ 30 ನಕ್ಸಲರನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಖುದ್ದಾಗಿ ಬರಮಾಡಿಕೊಂಡು ಆನಂದ ಭಾಷ್ಪ ಸುರಿಸಿದಾಗ ಯಾಕೆ ಬೆಚ್ಚಿ ಬಿದ್ದಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಆ ನಡಾವಳಿಗಳಲ್ಲಿ ಎಂಥ ಒಂದು ಆತಂಕದ ಸ್ಥಿತಿ ಅಂತಂದರೆ, ನಕ್ಸಲರು ಮುಖ್ಯವಾಹಿನಿಗೆ ಬರುವಂಥ ಪ್ರಕ್ರಿಯೆಯು ಘನಯುತವಾಗಿ ನಡೀಬೇಕು ಅಂತೇಳಿ ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ 6 ಜನ ಪೊಲೀಸರ ಹತ್ಯೆ ಆದಾಗ ಅನುಕಂಪವನ್ನು ಇಲ್ಲಿರುವಂಥ ಶಾಂತಿಗಾಗಿ ನಾಗರಿಕರ ವೇದಿಕೆ ಅನುಕಂಪವನ್ನು ತೋರಿಸಲೇ ಇಲ್ಲ. ಭಾರತವನ್ನ 2020ರ ಮಾರ್ಚ್ ಒಳಗೆ ನಕ್ಸಲ್ ಮುಕ್ತ ಮಾಡಲಾಗುವುದು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘೋಷಿಸಿರುವ ಬೆನ್ನಲ್ಲೇ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯದ ಕಡೆ ಹೆಜ್ಜೆ ಇಡ್ತಿರೋದು ಗಮನಾರ್ಹ. ಬ್ಯೂರೋ ರಿಪೋರ್ಟ್, TV9.